ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಅಂದರೆ ಪ್ರೀವಿಯಸ್ 2 ಕ್ಲಾಸ್ ಮುಂಚೆ ಮನಿ ಸಪ್ಲೈ ಹಣಕಾಸು ನೀತಿ ಬಗ್ಗೆ ಹೇಳಿದ್ದೆ. ಹಣಕಾಸು ನೀತಿ ಮಾನಿಟರಿ ಪಾಲಿಸಿ ಬಗ್ಗೆ ಅಲ್ಲಿ ಬಟ್ ಅದಕ್ಕಿಂತ ಮುಂಚೆ ನಾನು ಹಣಕಾಸು ಅಥವಾ ಹಣ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿತ್ತು. ಬಟ್ ಐ ಹ್ಯಾವ್ ಅಪ್ಲೋಡೆಡ್ ದಾಟ್ ಕ್ಲಾಸ್ ಬಿಫೋರ್ ದೆನ್. ಬಟ್ ಮಧ್ಯದಲ್ಲಿ ನಾನು ಕ್ಲಾಸ್ ಮಾಡುವಾಗ ನನಗೊಂದು ಅನಿಸ್ತು ಏನಂದ್ರೆ ಮೊದಲು ಅದಕ್ಕಿಂತ ಮುಂಚೆ ಮನಿ ಅಂದ್ರೆ ಏನು, ಮನಿ ಸಪ್ಲೈ ಹೆಂಗ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಂಗೆ ಗೊತ್ತಿದ್ದಾಗನೇ ನಾವು ಮಾನಿಟರಿ ಪಾಲಿಸಿನ ನೀಟಾಗಿ ಅರ್ಥ ಮಾಡ್ಕೊಬಹುದು ಅಂತ. ಮನಿ ಸಪ್ಲೈ ಅಂತಂದ್ರೆ ನಮ್ದಲ್ಲಿ ಒಟ್ಟು ಇರುವಂತಹ ಹಣ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಒಂದು ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಥವಾ ಎಕನಾಮಿಯಲ್ಲಿ ಎಷ್ಟು ಸರ್ಕ್ಯುಲೇಟ್ ಆಗುತ್ತೆ ಅದಕ್ಕೆ ಹಣಕಾಸು ಸಪ್ಲೈ ಅಂತ ಹೇಳ್ತೀವಿ ಅಥವಾ ಮನಿ ಸಪ್ಲೈ ಅಂತ ಕರಿತೀವಿ. ಇಲ್ಲಿ ಏನೇನಿರುತ್ತೆ ಅಂತಂದ್ರೆ ಫಿಸಿಕಲ್ ಕರೆನ್ಸಿ ಆಗಿರ್ಬೋದು ಅಥವಾ ಡಿಜಿಟಲ್ ಡೆಪಾಸಿಟ್ ತನಕ ಇರುವಂತಹ ಎಲ್ಲಾ ಮನಿನೂ ಇದರಲ್ಲಿ ಬರುತ್ತೆ. ಈ ಒಂದು ಸರ್ಕ್ಯುಲೇಟಿಂಗ್ ಮನಿ ಏನೇನ ಡಿಟರ್ಮೈನ್ ಮಾಡುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್, ಬಡ್ಡಿ ದರ, ಓವರ್ ಆಲ್ ಎಕನಾಮಿಕ್ ಗ್ರೋತ್. ಇವಾಗ ನಾವು GDP ಅಂತೀವಿ, ಎಕನಾಮಿಕ್ ಗ್ರೋತ್ ಅಂತೀವಿ. ಅದೆಲ್ಲವನ್ನು ಡಿಸೈಡ್ ಮಾಡೋದು ಯಾವುದು ಅಂದ್ರೆ ಎಕಾನಮಿ, ಒಂದು ಪ್ರದೇಶದ ಎಕಾನಮಿಯಲ್ಲಿ ಹರಿದಾಡುವಂತಹ ಅಥವಾ ಹರಿದಾಡುವಂತಹ ಅಥವಾ ಸರ್ಕ್ಯುಲೇಟೆಡ್ ಅಮೌಂಟ್, ಆ ಒಂದು ದುಡ್ಡಿಂದನೇ ಒಂದು ದೇಶದಲ್ಲಿ ಎಷ್ಟು ಇನ್ಫ್ಲೇಷನ್ ಇದೆ ಅಥವಾ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅಥವಾ ಆ ಒಂದು ಕಂಟ್ರಿ ಎಷ್ಟು ಗ್ರೋತ್ ಆಗ್ತಿದೆ, ಇದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ಸಿಗುತ್ತೆ. RBI ಇದನ್ನ ತುಂಬಾ ಕೇರ್ಫುಲ್ ಆಗಿ ಮಾನಿಟರ್ ಮಾಡಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ನಾನು ನಿಮ್ಗೆ ಅದನ್ನ ಹೇಳಿದ್ದೆ ಇದಕ್ಕಿಂತ ಮುಂಚೆ. ಮಾನಿಟರಿ ಪಾಲಿಸಿಯಲ್ಲಿ ಕ್ವಾಂಟಿಟೇಟಿವ್ ಮಾನಿಟರಿ ಪಾಲಿಸಿ ಮತ್ತೆ ಕ್ವಾಲಿಟೇಟಿವ್ ಮಾನಿಟರಿ ಪಾಲಿಸಿ ಎರಡನ್ನ ಉಪಯೋಗಿಸಿಕೊಂಡು ಮನಿನ ಹೇಗೆ RBI ಎಕನಾಮಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ಮನಿ ಅಂದ್ರೆ ಏನು, ಮನಿ ಸಪ್ಲೈ ಹೇಗೆ ಒಂದು ಎಕಾನಮಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನ ನಾವು 1 by 1 ನೋಡ್ತಾ ಹೋಗೋಣ. ವಾಟ್ ಈಸ್ ಮನಿ? ಮನಿ ಅಂತಂದ್ರೆ ಇಟ್ಸ್ ಅನ್ ವೈಡ್ಲಿ ಅಕ್ಸೆಪ್ಟೆಡ್ ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಇವಾಗ 1 ರೂಪಿ ಕಾಯಿನು, 5 ರೂಪಿ ಕಾಯಿನು, 10 ರೂಪಿ ಕಾಯಿನು, 50 ರುಪೀಸ್ ನೋಟ್, ಇವೆಲ್ಲವೂ ನಮಗೆ ಮನಿ ಅಂತ ಕರಿತೀವಲ್ಲ. ಇದು ಏನಂತಂದ್ರೆ ಇದನ್ನ ನಾವು ಅಂಗಡಿಗೆ ಹೋಗಿ ಅಥವಾ ಎಕಾನಮಿಯಲ್ಲಿ ಕೊಟ್ಟಾಗ, ನಾವು ಹಿಂಗೆ ಕೊಟ್ಟಾಗ ಅದನ್ನ ಎಲ್ರೂ ಕೂಡ ಸ್ವೀಕರಿಸಬೇಕು ಗೂಡ್ಸ್ ನ ಎಕ್ಸ್ಚೇಂಜ್ ಮಾಡಕ್ಕೆ. ಅದನ್ನ ನಾವು ಮನಿ ಅಂತ ಕರಿತೀವಿ. ಇಟ್ ಸರ್ವ್ಸ್ ಆಸ್ ಅ ಮೀಡಿಯಂ ಟು ಬೈ ಅಂಡ್ ಸೆಲ್. ಅಂದ್ರೆ ಒಂದು ಮೀಡಿಯಂ, ಒಂದು ಮಾಧ್ಯಮವಾಗಿ ವರ್ಕ್ ಆಗುತ್ತೆ ಮನಿ. ಒಂದು ಮಾಧ್ಯಮವಾಗಿ ಮಾರಲು ಮತ್ತು ಕೊಳ್ಳಲು, ಯಾವುದೇ ಒಂದು ವಸ್ತುವನ್ನು ಮಾರಲು ಅಥವಾ ಕೊಳ್ಳಲು ಒಂದು ಮಾಧ್ಯಮವಾಗಿ ವರ್ತಿಸುವಂತಹ ಒಂದು ಅಸೆಟ್ ಅಥವಾ ಒಂದು ನೋಟ್ ಅಥವಾ ಒಂದು, ಅದು ಕಾಯಿನ್ ಆಗಿರ್ಬೋದು, ಅದು ನೋಟ್ ಆಗಿರ್ಬೋದು, ಅದು ಗೋಲ್ಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಕೊಳ್ಳಲು ಅಥವಾ ಮಾರಲು ನಮಗೆ ಮಾಧ್ಯಮವಾಗಿ ವರ್ತಿಸುವಂತಹ ಒಂದು ಏನಂತಾರೆ ಅದಕ್ಕೆ ಫಾರ್ಮ್, ಅದನ್ನ ನಾವು ಮನಿ ಅಂತ ಕರಿತೀವಿ. ಮನಿ ಕ್ಯಾನ್ ಎಕ್ಸಿಸ್ಟ್ ಇನ್ ಫಿಸಿಕಲ್ ಫಾರ್ಮ್, ಅಂದ್ರೆ ಕಾಯಿನ್ ಆಗಿರ್ಬೋದು ಅಥವಾ ನೋಟ್ಸ್ ಆಗಿರ್ಬೋದು ಅಥವಾ ಗೋಲ್ಡ್ ಅಲ್ಲಿ ಇರಬಹುದು ಮನಿ. ನೆಕ್ಸ್ಟ್ ಗೋಲ್ಡ್ ಕಾಯಿನ್ಸ್ ಬಂದ್ರೆ ಬರೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದು ಅಥವಾ ಡಿಜಿಟಲ್ ಫಾರ್ಮ್ ಅಲ್ಲಾದ್ರೂ ಆಗಿರುವಂತಹದ್ದು, ಇದನ್ನ ಮನಿ ಅಂತ ಕರಿತೀವಿ. ಈಗ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮನಿ. ಒಂದು ಮನಿ ಅಂತ ಹೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ಮನಿ ಅಂತೀನಿ. ಏನಿದು ಹೇಳಿ? ಕ್ಯೂಬ್ ಕಾಣಿಸ್ತಿದೆಯಾ ಎಲ್ರಿಗೂ? ಅಥವಾ ನಾನು ಇನ್ನೊಂದೇನು, ಇದೊಂದು ಬಾಕ್ಸ್ ನ ಮನಿ ಅಂತೀನಿ. ಇದನ್ನ ಮನಿ ಅಂತ ಕನ್ಸಿಡರ್ ಮಾಡ್ಬೇಕಂತಂದ್ರೆ 6 ಎಸೆನ್ಷಿಯಲ್ ಕ್ಯಾರೆಕ್ಟರ್ಸ್ ಇದೆ. ಆ 6 ಯಾವ್ಯಾವ್ದಂದ್ರೆ ಮೀಡಿಯಂ ಟು ಎಕ್ಸ್ಚೇಂಜ್. ಇವಾಗ ನಾನು ಏನಾದ್ರೂ ಒಂದು ವಸ್ತುವನ್ನು, ಈಗ ನಾನು ಅಂಗಡಿಗೆ ಹೋಗ್ತೀನಿ, ಪಾನಿಪುರಿ ಅಂಗಡಿಗೆ, ನಾನು ಇದನ್ನ ಕೊಟ್ಟಾಗ ಅವನು ನನಗೆ ಮೇಡಮ್ ಇದು ಬರಲ್ಲ ಅಂತ ಹೇಳಂಗಿಲ್ಲ. ಅವನು ಕೊಡಿ ಮೇಡಮ್ ಅಂತ ತಗೊಳ್ಳುವಂಗಿದ್ರೆ ಆ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ಲಿ ಬಾರ್ಟರ್ ಇನ್ಎಫಿಷಿಯನ್ಸಿ ಬೈ ಪ್ರೊವೈಡಿಂಗ್ ಕಾಮನ್ ಸ್ಟ್ಯಾಂಡರ್ಡ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಅದು ಮನಿ ಆಗುತ್ತೆ. ಯೂನಿಟ್ ಆಫ್ ಅಕೌಂಟ್ ಪ್ರೊವೈಡ್ಸ್ ಕನ್ಸಿಸ್ಟೆಂಟ್ ಮೆಜರ್ ಟು ವ್ಯಾಲ್ಯೂ ಗೂಡ್ಸ್ ಅಂಡ್ ಸರ್ವಿಸಸ್ ಎನೇಬ್ಲಿಂಗ್ ಪ್ರೈಸ್ ಕಂಪ್ಯಾರಿಸನ್. ಅಂದ್ರೆ ಏನಂತಾರೆ, ಪ್ರೊವೈಡ್ಸ್ ಕನ್ಸಿಸ್ಟೆಂಟ್ ಮೆಜರ್ ಟು ವ್ಯಾಲ್ಯೂ ಗುಡ್. ಫಾರ್ ಎಕ್ಸಾಂಪಲ್ ಇದನ್ನ ಕೊಟ್ರೆ ನನಗೆ 10 ಪಾನಿಪುರಿ ಕೊಡ್ತಾನೆ ಅವನು ಒಂದ್ ಅಂಗಡಿಯಲ್ಲಿ. ಬಟ್ ಇನ್ನೊಂದು ಅಂಗಡಿಯಲ್ಲಿ ಹೋದ್ರೆ, ಇನ್ನೊಂದು ಅಂಗಡಿಯಲ್ಲಿ ಅವ್ನು ಏನಾದ್ರು ಪಾನಿಪುರಿ ರೇಟ್ ಇದ್ರೆ 9 ಕೊಡೋತರ. ಅಂದ್ರೆ ಇದಕ್ಕೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನೇ ಅದಕ್ಕೆ ಯೂನಿಟ್ ಆಫ್ ಅಕೌಂಟ್ ಆಗಿರುತ್ತೆ. ಸ್ಟೋರ್ ದ ವ್ಯಾಲ್ಯೂ ಓವರ್ ದ ಟೈಮ್. ಇದು ಅದ್ರ ವ್ಯಾಲ್ಯೂ. ಇವಾಗ 10 ಪಾನಿಪುರಿ ಕೊಡ್ತಿದೆ ಅಂದ್ರೆ ನಾಳೆ ಅಟ್ಲೀಸ್ಟ್ 9 ಆದ್ರೂ ಕೊಡ್ಬೇಕು. ಯಾಕೆಂದ್ರೆ ನಾನು ಚಿಕ್ಕದ್ರಲ್ಲಿದ್ದಾಗ 10 ರೂಪಾಯಿಗೆ ಒಂದು ಪ್ಲೇಟ್ ಪಾನಿಪುರಿ ಸಿಗ್ತಿತ್ತು, ಬಟ್ ಇವಾಗ 30 ಆಗಿದೆ. ಸೊ ಆ ತರ ಹೇಳ್ತಿದೀನಿ. ಇದು ಅವಾಗ ಒಂದು
ಬಟ್ ಈಗ ಇದಕ್ಕೆ 3 ವ್ಯಾಲ್ಯೂ ಅದೇ ಇರುತ್ತೆ, 10 ರೂಪಾಯಿ ಇರುತ್ತೆ, ಬಟ್ ಕಮೋಡಿಟಿ ವ್ಯಾಲ್ಯೂ ಜಾಸ್ತಿ ಆಗಿರುತ್ತಲ್ಲ. ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ ಯೂಸ್ ಟು ಸೆಟಲ್ ಡೆಪ್ಟ್ ಅಂಡ್ ಕಾಂಟ್ರಾಕ್ಟ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಸಾಲ ಇಸ್ಕೊಂಡಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಕೊಟ್ಟಾಗ ಇದನ್ನ ಅವ್ರು ತಗೊಬೇಕು, ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು. ಲಿಕ್ವಿಡಿಟಿ, ಮೋರ್ ಲಿಕ್ವಿಡ್ ದ ಅಸೆಟ್, ಈಸಿಲಿ ಕನ್ವರ್ಟೇಬಲ್ ಇಂಟು ಗೂಡ್ಸ್ ಅಂಡ್ ಸರ್ವಿಸಸ್. ಅಕ್ಸೆಪ್ಟಬಿಲಿಟಿ, ವೈಡ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಇದು ಕೂಡ, ಈ ಕ್ಯೂಬ್ ಕೂಡ ದುಡ್ಡಾಗುತ್ತೆ. ಬಟ್ RBI ಇದೊಂದು ಸೈನ್ ಇರಬೇಕು. ಹೋಪ್ಫುಲಿ ಯು ಅಂಡರ್ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಪೇಪರ್ ಪೀಸ್ ಅಲ್ವಾ, ಇವಾಗ ನೋಟ್ ಅಂತೀವಿ, ಅದೊಂದು ಪೇಪರ್ ಪೀಸ್. ಒಂದು ಕಾಯಿನ್, ಲೆಟ್ ಮಿ ಶೋ ದ ಕಾಯಿನ್. ಈ ಕಾಯಿನ್ ಇದು ಒಂದು ಕಂಚು ಅಥವಾ ತಾಮ್ರನೋ ಏನೋ ಆಗಿರುತ್ತೆ ಅನ್ಕೊಳ್ಳಿ. ಇದಕ್ಕೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇದನ್ನ ಯಾರು ಗೌರ್ಮೆಂಟ್ ಆಫ್ ಇಂಡಿಯಾದು ಅಲ್ಲಿ ಸೀಲ್ ಇರಬೇಕು. ಆಮೇಲೆ ನೋಟ್ ಇರುತ್ತೆ, ಖಾಲಿ ಒಂದು ಪೇಪರ್, ಅದಕ್ಕೆ 500 ರೂಪಾಯಿ 2000 ಇತ್ತು ಮುಂಚೆ, ಅವೆಲ್ಲ ಹೇಳ್ತಾ ಇದ್ದಿದ್ದು ಹೆಂಗೆ. ಇದು ಈ 6 ಕಂಡೀಷನ್ಸ್ ನ ಅದು ಫುಲ್ಫಿಲ್ ಮಾಡುತ್ತೆ. ಈಗ ಈ ಕ್ಯೂಬ್ ಕೂಡ 6 ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದ್ರೆ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಮನಿ ಅಂದ್ಬಿಟ್ಟು. 5 ಟೈಪ್ಸ್ ಆಫ್ ಮನಿ. ಮನಿಯಲ್ಲಿ ಮೇಜರ್ಲಿ ಎಕನಾಮಿಕ್ಸ್ ಅಲ್ಲಿ 5 ಟೈಪ್ಸ್ ಇದೆ. ಅದು ಕಮೋಡಿಟಿ ಮನಿ, ಒಂದು ಕಮೋಡಿಟಿ ಮನಿ, ಇನ್ನೊಂದು ಫಿಯಾಟ್ ಮನಿ, ಇನ್ನೊಂದು ರೆಪ್ರೆಸೆಂಟೇಟಿವ್ ಮನಿ, ಇನ್ನೊಂದು ಬ್ಯಾಂಕ್ ಅಲ್ಲಿ ಇರುವಂತ ಮನಿ, ಇನ್ನೊಂದು ಡಿಜಿಟಲ್ ಮನಿ. ಕಮೋಡಿಟಿ ಮನಿ ಅಂತಂದ್ರೆ ಯಾವ್ದಾದ್ರು ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಕಾಯಿನ್ಸ್, ಸಿಲ್ವರ್, ಸಾಲ್ಟ್, ಇವೆಲ್ಲವನ್ನು ಕೂಡ ನಾವು ಮಾರಿದಾಗ ನಮ್ಗೆ ಒಂದು ಕಮೋಡಿಟಿ ವ್ಯಾಲ್ಯೂ ಸಿಗುತ್ತೆ. ಅದಕ್ಕೆ ಕಮೋಡಿಟಿ ಮನಿ ಅಂತ ಕರಿತೀವಿ. ಫಿಯಾಟ್ ವ್ಯಾಲ್ಯೂ, ಲೀಗಲಿ ಇಶ್ಯೂಡ್ ಇಂಡಿಯನ್ ಕರೆನ್ಸಿ ರುಪೀಸ್ ನೋಟು, ಡಾಲರ್ಸ್, US ಡಾಲರ್ ನೋಟ್ಸು, ಅವಕ್ಕೆ ಫಿಯಾಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುತ್ತೆ. ನಾವು ಯಾವುದೇ ಕಾರಣಕ್ಕೂ ಅದನ್ನ ಬೇಡ ಅನ್ನೋ ಹಂಗಿರಲ್ಲ. ಅದಾದ್ಮೇಲೆ ರೆಪ್ರೆಸೆಂಟೇಟಿವ್ ಮನಿ. ನಮ್ಗೆ ಇವಾಗ ಬಾಂಡ್ ಕೊಡ್ತಾರೆ, ಕೆಲವು ಬಾಂಡು ಅಥವಾ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೂಡ ಮನಿನೇ ಆಗುತ್ತೆ. ಇವಾಗ ನಾನು 100 ರೂಪಾಯಿ ಬಾಂಡ್ ತಗೊಂಡಿರ್ತೀನಿ, ಅದಕ್ಕೆ ಈಲ್ಡ್ ಮನಿ ಇಲ್ಲದೆ ಇದ್ರೆ ಅದು ನನಗೆ 100 ರೂಪಾಯಿದು ರೆಪ್ರೆಸೆಂಟೇಟಿವ್ ಮನಿ ಆಗುತ್ತೆ. ಅದಾದ್ಮೇಲೆ ಬ್ಯಾಂಕಲ್ಲಿ ನಂದು ಇವಾಗ HDFC ಬ್ಯಾಂಕಲ್ಲಿ ನಂದು ಅಕೌಂಟ್ ಇದೆ. ಆ ಬ್ಯಾಂಕಲ್ಲಿ ನಾನು ಇಷ್ಟು ಅಮೌಂಟ್ ಅಂತ ನಾನಲ್ಲಿ ಮಾಡಿರ್ತೀನಿ, ಏನು ಡೆಪಾಸಿಟ್ ಮಾಡಿರ್ತೀನಿ, ಡಿಮ್ಯಾಂಡ್ ಡೆಪಾಸಿಟ್ ಇರುತ್ತೆ, ಅಥವಾ ನನ್ನ ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಅದೆಲ್ಲವೂ ಇಲ್ಲಿ ಬರುತ್ತೆ. ದೆನ್ ಕಮ್ಸ್ ಡಿಜಿಟಲ್ ಮನಿ, ಎಕ್ಸಿಸ್ಟ್ ಓನ್ಲಿ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಆನ್ಲೈನ್ ಟ್ರಾನ್ಸಾಕ್ಷನ್, UPI, Paytm and cryptocurrencies. This is all about the 5 types of money in modern economy. Then component of money supply. ಇದು ಮೇಜರ್ ಆಗಿ ಗೊತ್ತಿರಬೇಕಾದಂಥದ್ದು. RBI M0 to M4 ಅಂತ ಎಕ್ಸಾಮ್ ಅಲ್ಲಿ ಇದನ್ನ ಆಲ್ರೆಡಿ ತುಂಬಾ ಸಲ ಕೇಳಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ನಂಗೆ ಮೇನ್ಲಿ ಈ ಒಂದು ಟಾಪಿಕ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬೇರೆದಿಲ್ಲ. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಬರೋದು M1, M0, M2, M3 ಮನಿ ಬಗ್ಗೆ ಮಾತ್ರ. ಅದ್ರಲ್ಲಿ ನಿಮ್ಗೆ ಫಿಯಾಟ್ ಮನಿ ಅದೆಲ್ಲ ನಿಮ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಫಿಯಾಟ್ ಮನಿ ಅಂದ್ರೆ ಏನು, ಕಮೋಡಿಟಿ ಮನಿ ಅಂದ್ರೆ ಏನು, ಅವನ್ನ ಎಕ್ಸಾಮ್ ಅಲ್ಲಿ ಕೇಳದೇ ಇದ್ರು ಕೂಡ ಈ ತರ ಬ್ರಾಡ್ ಮನಿ ಯಾವುದು, ನ್ಯಾರೋ ಮನಿ ಯಾವುದು, ಮೋರ್ ಲಿಕ್ವಿಡ್ ಮನಿ ಯಾವುದು, ಹಂಗಾಗಿ M1 to M4 ವೆರಿ ಇಂಪಾರ್ಟೆಂಟ್. ನಂಗೆ ಮೇನ್ ಪರ್ಪಸ್ ಆಫ್ ದಿಸ್ ಕ್ಲಾಸ್ ಇಸ್ M1 to M4. M1 ಅಂದ್ರೆ ರಿಸರ್ವ್ ಮನಿ, ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಸ್ ಸರ್ಕ್ಯುಲೇಷನ್ ಪ್ಲಸ್ ಡೆಪಾಸಿಟ್ ದ ಕರೆನ್ಸಿ ಇನ್ ದ RBI. ಎಲ್ಲ ಮೆಜರ್ಸ್ ಫೌಂಡೇಶನ್ಸ್ ಇದರಲ್ಲಿ ಇರುತ್ತೆ. ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಸ್ ಇನ್ ದ ಸರ್ಕ್ಯುಲೇಷನ್ ಪ್ಲಸ್ ಅಂದ್ರೆ ಕರೆನ್ಸಿ ನೋಟ್ಸ್ ನಾವೇನೇನು ಯೂಸ್ ಮಾಡ್ತೀವಿ, ಮತ್ತೆ ಕಾಯಿನ್ಸ್ ಪ್ಲಸ್ ಕಮರ್ಷಿಯಲ್ ಬ್ಯಾಂಕ್ದು ಡೆಪಾಸಿಟ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ವಿತ್ ಪ್ಲಸ್ ಕಮರ್ಷಿಯಲ್ ಬ್ಯಾಂಕ್ ಡೆಪಾಸಿಟ್ RBI ಅಲ್ಲಿ ಮಾಡಿರುವಂಥದ್ದು, ಇದು ರಿಸರ್ವ್ ಮನಿ, ಅದು ಅಲ್ಲೇ ಇರುತ್ತೆ. ದೆನ್ ಕಮ್ಸ್ ನ್ಯಾರೋ ಮನಿ, ಕರೆನ್ಸಿ ವಿತ್ ಪಬ್ಲಿಕ್, ಡಿಮ್ಯಾಂಡ್ ಡೆಪಾಸಿಟ್ ಅಂಡ್ ಲಿಕ್ವಿಡ್ ಡೆಪಾಸಿಟ್, ಡೇ ಟು ಡೇ ಟ್ರಾನ್ಸಾಕ್ಷನ್ ಏನೇನು ಯೂಸ್ ಮಾಡ್ತೀವಿ ಅದು. ದಿಸ್ ಇಸ್ ದ ನ್ಯಾರೋ ಮನಿ. M1 is the narrow money and M3 is the broad money. ಇದು ನಿಮ್ಗೆ ಗೊತ್ತಿರಲಿ. N1 is narrow money, M3 is broad money. Then M2 ಏನಂದ್ರೆ ಕರೆನ್ಸಿ ನೋಟ್ ವಿತ್ ಪಬ್ಲಿಕ್, ಡಿಮ್ಯಾಂಡ್ ಡೆಪಾಸಿಟ್, ಅದರ್ ಲಿಕ್ವಿಡ್ ಡೆಪಾಸಿಟ್ ಪ್ಲಸ್ ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ಸ್ ಇರುವಂಥದ್ದು, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. ಸೊ ದಿಸ್ ಇಸ್ M1 ನ್ಯಾರೋ ಮನಿ, M2 ಇದು ಡೆಪಾಸಿಟ್, M3 ಮತ್ತೆ ಬ್ರಾಡ್ ಮನಿ. ಇದು M1 ಇರುತ್ತೆ, ಕರೆನ್ಸಿ ವಿತ್ ಪಬ್ಲಿಕ್ ಇರುತ್ತೆ, ಡಿಮ್ಯಾಂಡ್ ಡೆಪಾಸಿಟ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ವಿತ್ ಡೆಪಾಸಿಟ್ ವಿತ್ ಕಮರ್ಷಿಯಲ್ ಬ್ಯಾಂಕ್. ಅಂದ್ರೆ ಹೈಯೆಸ್ಟ್ ಮನಿ ಇರುವಂಥದ್ದು ಒಂದು ಬ್ರಾಡ್ ಮನಿ, ಅದು M3. M1 ಅಲ್ಲಿ ಕೇವಲ ಪಬ್ಲಿಕ್ ಕರೆನ್ಸಿ, ಡಿಮ್ಯಾಂಡ್ ಡೆಪಾಸಿಟ್ ಅಂಡ್ ಲಿಕ್ವಿಡ್ ಅಸೆಟ್. M2 ಅಂದ್ರೆ M1 ಪ್ಲಸ್ ಸೇವಿಂಗ್, ಡಿಮ್ಯಾಂಡ್ ಡೆಪಾಸಿಟ್ಸ್ ಆಫ್ ಡೆಪಾಸಿಟ್ ಸೇವಿಂಗ್ಸ್ ಇನ್ ಪೋಸ್ಟ್ ಆಫೀಸ್. ದೆನ್ M4 ಅಂದ್ರೆ M3 ಅಂದ್ರೆ ಕರೆನ್ಸಿ ವಿತ್ ಪಬ್ಲಿಕ್, ಡಿಮ್ಯಾಂಡ್ ಡೆಪಾಸಿಟ್, ಲಿಕ್ವಿಡ್ ಡೆಪಾಸಿಟ್ ಪ್ಲಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಡೆಪಾಸಿಟ್ ಅಲಾಂಗ್ ವಿತ್ ದ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಷನ್. ಹಾಗಾಗಿ ಇದು ಬ್ರಾಡ್ ಮನಿ ಆಗುತ್ತೆ.
ಅರ್ಥ ಆಯ್ತಲ್ವಾ? ಎಕ್ಸಾಮಲ್ಲಿ ಮೇನ್ಲಿ ಕೇಳೋದು M1, M2, M3, M4ದು ಡೆಫಿನೇಷನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಇನ್ನೊಂದು ಮೇನ್ಲಿ 6 ಕೀ ಅಷ್ಟು ತಿಳ್ಕೊಂಡ್ಮೇಲೆ ಯಾವ್ಯಾವುದು ಮನಿ ಸಪ್ಲೈಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಕ್ರೆಡಿಟ್ ಕ್ರಿಯೇಷನ್ಸ್ ಬೈ ಬ್ಯಾಂಕು, RBIದು ಮಾನಿಟರಿ ಪಾಲಿಸಿ ನಾನು ಹೇಳಿದ್ದೆ ನಿಮಗೆ ಮೇಲೆ ಕೆಳಗೆ RBIದು CRR SLRದು ರೇಟ್ ಚೇಂಜ್ ಮಾಡಿದರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಫಿಸ್ಕಲ್ ಪಾಲಿಸಿ ಇದನ್ನು ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ. ಇಟ್ಸ್ ಜಸ್ಟ್ ನೋಡ್ಕೊಳ್ಳಿ 6 ಫ್ಯಾಕ್ಟರ್ ಮನಿ ಸಪ್ಲೈನ ಯಾವುದು, ಮತ್ತು ಫಾರಿನ್ ಎಕ್ಸ್ಚೇಂಜ್ ಫ್ಲೋಸು. ಇವಾಗ ಫಾರಿನ್ ಇನ್ವೆಸ್ಟ್ಮೆಂಟು ಎಕ್ಸ್ಪೋರ್ಟು ಇವೆಲ್ಲ ಇನ್ಕ್ರೀಸ್ ಆದಂಗೆ ನಮ್ಮದು ಔಟ್ಫ್ಲೋ ಇನ್ಫ್ಲೋದು ಪ್ರಾಬ್ಲಮ್ ಆದಾಗ ನಮಗೆ ಮನಿ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ದೆನ್ ಪಬ್ಲಿಕ್ ಪ್ರಿಫರೆನ್ಸು, ಪಬ್ಲಿಕ್ ಏನಾದರೂ ಕ್ಯಾಶ್ನ ಹೋಲ್ಡ್ ಮಾಡಬೇಕು ಅಥವಾ ಜಾಸ್ತಿ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೂ ಮನಿ ಸಪ್ಲೈ ಫ್ಲಕ್ಚುವೇಟ್ ಆಗುತ್ತೆ. ದೆನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಗ್ರೋತ್ ಆದರೆ ಅಥವಾ ಗ್ರೋತ್ ಕಮ್ಮಿ ಆದರೆ ಅಥವಾ ಇನ್ಫ್ಲೇಷನ್ ಆದರೆ ಎಫೆಕ್ಟು ಹಾಗೆ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಮನಿ. ಈ ಮನಿ ಚಾಪ್ಟರ್ ನೋಡಿದ ಮೇಲೆ ನೀವು ಮಾನಿಟರಿ ಪಾಲಿಸಿ ಕ್ಲಾಸ್ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಮಾನಿಟರಿ ಪಾಲಿಸಿ. ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಯು ಕ್ಯಾನ್ ಸಿ ಇದಾದ್ಮೇಲೆ ಅದನ್ನು ನೋಡ್ಬೋದು ಅಥವಾ ಅದಾದ್ಮೇಲೆ ಇದನ್ನು ನೋಡ್ಬೋದು. ಓಕೆ, ಇದರಲ್ಲಿ ನೀವು M1, M2, M3, M4 ಮನಿ ಬಗ್ಗೆನೇ ಡೀಟೇಲಿಂಗ್ ಆಗಿ ಸಾಕು ಅಷ್ಟೇ. ಯಾಕೆಂದರೆ ಎಕ್ಸಾಮಲ್ಲಿ ಅದನ್ನೇ ಕೇಳ್ತಾರೆ, ಯಾವ್ದು ನ್ಯಾರೋ ಮನಿ ಯಾವುದು ಇದ್ರ ಮನಿ ಅಂತ ಮುಂಚೆ ಕೇಳ್ತಿದ್ರು. ಬಟ್ ನೌ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಅಬೌಟ್ ದ ಡೆಫಿನೇಷನ್ ಆಫ್ M0, M1, M2, M3 ಆ್ಯಂಡ್ M4. ದಟ್ಸ್ ಆಲ್ ಫಾರ್ ದ ಡೇ. ಕೀಪ್ ವಾಚಿಂಗ್. ಯಾರಿಗೆ ಸ್ವಲ್ಪ ಎಕನಾಮಿ ಕಷ್ಟ ಆಗುತ್ತೆ ಆ್ಯಂಡ್ ಯಾರಿಗೆ ಇದರಿಂದ ಅರ್ಥ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.